ನಮಸ್ಕಾರ ವೀಕ್ಷಕರೇ. ನೀವು ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡುವಾಗ ಈ ಗ್ರೋ ಬ್ಯಾಗ್ ನ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಫಿಲ್ ಮಾಡುವಾಗ ಇಷ್ಟೊಂದು ಮಣ್ಣು ಎಲ್ಲಿಂದ ತರೋಣ ಅಂತ ಹೇಳಿ ಸಾಕಷ್ಟು ಜನ ಏನ್ ಮಾಡ್ತಾರೆ, ರಟ್ಟನ್ನ ಹಾಕ್ತಾರೆ, ಇಲ್ಲ ಒಣಗಿರೋ ಎಲೆಗಳನ್ನ ಹಾಕ್ತಾರೆ, ಇಲ್ಲ ಅಂದ್ರೆ ಹುಲ್ಲು ಸಿಕ್ಕಿದ್ರೆ ಅದನ್ನ ಹಾಕ್ತಾರೆ, ಇಲ್ಲ ಅಂತಂದ್ರೆ ಮನೇಲಿ ದೇವ್ರ ಮೇಲೆ ಹೆಸರು ಹೂಗಳು ಇರ್ತಾವಲ್ಲ ಅವನ್ನೆಲ್ಲ ತೆಗೆದು ಹಾಕ್ತಾರೆ. ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ತಾರ, ಗೊಬ್ಬರ ಹಾಕ್ತಾರ, ಮತ್ತೆ ಮಣ್ಣಿನ ಲೇಯರ್ ಹಾಕಿ ಅದ್ರ ಮೇಲೆ ಗಿಡಗಳನ್ನ ಹುಟ್ಟಿಸ್ತಾರ. ಇದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡಿರಬಹುದು. ಆದ್ರೆ ಆ ರೀತಿ ಮಾಡಿದ್ರಾಗ ಕೆಲವೊಂದಿಷ್ಟು ಟಿಪ್ಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ರೀತಿ ಮಾಡಿದ್ರು ಗಿಡಗಳು ಹುಟ್ಟಿಸ್ಬೋದು. ಆದ್ರೆ ತಕ್ಷಣನೇ ಅಂದ್ರೆ ಮರುದಿನನೇ ನೀವು ಅದಕ್ಕೆ ಅದರಲ್ಲಿ ಗಿಡಗಳನ್ನ ನೆಡ್ತೀರಾ ಅಥವಾ ಸಸಿಗಳನ್ನ ನೆಡ್ತೀರಾ ಅಥವಾ ಬೀಜಗಳನ್ನ ಹಾಕ್ತೀರಿ ಅಂತಂದ್ರೆ ಅವು ಮೊಳಕೆನೂ ಹೊಡೆಯಲ್ಲ. ಆಮೇಲೆ ಅದು ಒಳ್ಳೆ ರೀತಿಯಲ್ಲಿ ಬೆಳೆಯೋದಿಲ್ಲ. ಮೇಲೆ ಮಣ್ಣಿನ ಲೇಯರ್ ಎಷ್ಟಿರುತ್ತೆ ಅಷ್ಟರ ಒಟ್ಟಿಗೂ ಮಾತ್ರ ಅದು ಒಳ್ಳೆ ರೀತಿಯಲ್ಲಿ ಬೇರೆ ಬಿಟ್ಕೊಳ್ಳುತ್ತೆ. ಅದಾದ್ಮೇಲೆ ಅದು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವು ಡಿಕಂಪೋಸ್ಟ್ ಆಗಿ ಮಣ್ಣಿನಲ್ಲಿ ಒಂದಾಗಿ ಇದರಲ್ಲಿರೋ ಪೋಷಕಾಂಶಗಳು ಮಣ್ಣಿನಲ್ಲಿಯೂ ಸೇರ್ಕೊಂಡು ಮಣ್ಣು ಫಲವತ್ತಾಗ್ಲಿಕ್ಕೆ ಅಂತಂದ್ರೆ ಮಿನಿಮಮ್ 15 ದಿವಸದಿಂದ 1 ತಿಂಗಳವರೆಗೂ ಟೈಮ್ ಬೇಕೇ ಬೇಕು. ಅಲ್ಲಿವರೆಗೂ ನೀವು ಟೈಮ್ ಕೊಟ್ಟು ಆಮೇಲೆ ಅದರಲ್ಲಿ ಏನಾದ್ರು ಬೆಳೆಯೋದಾದ್ರೆ ಇದು ಒಳ್ಳೆ ಮೆಥಡ್. ಹಾಗೆ ನೀವು ನಾಳೆನೆ ಗ್ರೋ ಬ್ಯಾಗ್ ನ ತುಂಬಿಸಿದ ತಕ್ಷಣ ಮರುದಿನನೇ ಅಥವಾ ಆಗ್ಲೇನೆ ನೀವು ಅದರಲ್ಲಿ ಗಿಡಗಳನ್ನ ಬೆಳಿತೀರಿ ಅಂದ್ರೆ ಸಾಧ್ಯನೇ ಇಲ್ಲ. ಬೆಳೆದ್ರೂ ಸಹಿತ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಬೆಳೆಯೋದಿಲ್ಲ. ಆಳವಾಗಿ ಬೇರ್ ಬಿಡುವಂತ ಗಿಡಗಳನ್ನಂತೂ ಈ ತರ ಮಾಡಿದಲ್ಲಿ ಮಾತ್ರ ಬೆಳೆಯೋಕೆ ಹೋಗ್ಬೇಡಿ. ಕೇವಲ ಸಣ್ಣ ಸಣ್ಣ ಸೆಕ್ಯುಲೆಂಟ್ಸ್ ಅಥವಾ ಬಹಳ ಕೊತ್ತಂಬರಿ, ಪುದೀನ ಈ ತರದ್ದೆಲ್ಲ ಬೆಳೆದತ್ತಂದ್ರೆ ಓಕೆ. ಆದ್ರೆ ದೊಡ್ಡ ದೊಡ್ಡ ಗಿಡಗಳನ್ನ ಬೆಳಿತೀರಿ ಅಂತಂದ್ರೆ ದಯವಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಸಮಯನ ಕೊಡಿ. ಅದು ಕಂಪೋಸ್ಟ್ ಆಗ್ಲಿಕ್ಕೆ ಟೈಮ್ ಕೊಡಿ. ಆಮೇಲೆ ಇದನ್ನ ಬೆಳೀರಿ. ಆಮೇಲೆ 1 ತಿಂಗಳ ಟೈಮ್ ನಲ್ಲಿ ನೀವು ಪ್ರತಿದಿನ ಅದಕ್ಕೆ ಸ್ವಲ್ಪ ನೀರ್ ಕೊಡ್ಬೇಕು. ಬಹಳ ಓವರ್ ವಾಟರಿಂಗ್ ಮಾಡಕ್ ಹೋಗ್ಬೇಡಿ. ಬಹಳ ಅತಿ ಬಿಸಿಲಲ್ಲಿ ಬಿಡಕ್ ಹೋಗ್ಬೇಡಿ. 1-2 ತಾಸು ಬಿಸಿಲು ಬಿದ್ರೆ ಓಕೆ, ಅಥವಾ 3 ತಾಸು, ಅದಕ್ಕಿಂತ ಹೆಚ್ಚಿಗೆ ಬಿಸಿಲು ಬೀಳೋದು ಬೇಡ. ಅದು ಸ್ವಲ್ಪ ಸಣ್ಣ ಶೇಡ್ ನಲ್ಲೇ ಇಡಿ. ಔಟ್ಡೋರೇ ಇಡಿ ಅದನ್ನ. ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಪಾಟ್ ಗಳನ್ನ ಇದನ್ನ ಫಿಲ್ ಮಾಡಿದಾಗಂತೂ ಅದನ್ನ ಔಟ್ಡೋರೇ ನಾವ್ ಇಡ್ತೀವಿ. ಔಟ್ಡೋರ್ ನಲ್ಲಿ ಇಟ್ಟಲ್ಲಿ ಬಹಳ 8-10 ತಾಸು ಬಿಸಿಲು ಬರೋ ಕಡೆ ಇಡಕ್ ಹೋಗ್ಬೇಡಿ. ಹಾಗಾಗಿ ಮಾಡಿದ್ರೆ ಅದು ಕಂಪೋಸ್ಟ್ ಆಗೋಕೆ ಅಷ್ಟೊಂದು ಬಹಳ ಸಮಯ ತಗೋತೈತಿ. ಹಾಗಾಗಿ ನೀವು ಶೇಡ್ ನಲ್ಲಿ ಇಡೋದು ಬಹಳ ಒಳ್ಳೆಯದು. 1 ತಿಂಗಳವರೆಗೂ ಟೈಮ್ ಕೊಟ್ಟು ಅದರಲ್ಲಿ ಬೆಳೆದೆ ಅಂದ್ರೆ ಇದರಷ್ಟು ಫಲವತ್ತಾಗಿರೋ ಮಣ್ಣು ಬೇರೆ ಇಲ್ಲ ಅನ್ಕೋಬಹುದು. ನಮ್ಗೆ ಈಸಿಯಾಗಿ ಗ್ರೋ ಬ್ಯಾಗ್ ನು ಫಿಲ್ ಮಾಡ್ಕೋಬಹುದು. ನಮ್ಗೆ ಹೆಚ್ಚಿನ ಕಂಪೋಸ್ಟ್ ಅವಶ್ಯಕತೆನೂ ಬೀಳೋದಿಲ್ಲ. ಆಮೇಲೆ 1 ತಿಂಗಳಾದ್ಮೇಲೆ ಬೆಳಿತೀವಲ್ಲ, ಬೇಗ ಅದಕ್ಕೆ 15 ದಿವಸ ಆದ್ಮೇಲೆ ನೀಮ್ ಕಲಿ ಕೊಡೋದು ಅಥವಾ ಬೇರೆ ಎಕ್ಸ್ಟ್ರಾ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಗೊಬ್ಬರ ಕೊಡ್ತಿರ್ತೀವಲ್ಲ, ಅದರ ಅವಶ್ಯಕತೆ ಸಹಿತ ಬೇಗ ಬೀಳೋದಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಇದಕ್ಕೆ ಗೊಬ್ಬರ ಆಗುವಂತ ವಸ್ತುಗಳನ್ನೇ ಹಾಕಿ ಆಮೇಲೆ ಈ ಗ್ರೋ ಬ್ಯಾಗ್ ನಾವು ಫಿಲ್ ಮಾಡೋದ್ರಿಂದ ಇದು ಈಸಿಯಾಗಿ ನಮಗೆ ಉಪಯೋಗ ಆಗುತ್ತೆ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.